ಇನ್ನೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಟ್ವೀಟ್, ಜಾತಿ ಗಣತಿಯೋ ದ್ವೇಷ ಗಣತಿಯೋ ಅಂತ ಕೇಳಿದ. ಹಳೆ ಮೈಸೂರು ಭಾಗದ ಒಕ್ಕಲಿಗರ ಸಂಖ್ಯೆ ಎಷ್ಟು? ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗದಲ್ಲಿ ಎಷ್ಟಿದ್ದಾರೆ? ಜಾತಿ ಗಣತಿಗೆ ಸಂಪುಟದಲ್ಲಿ ಕುಂಕುಮ ಇಟ್ಟು ಕಡ್ಡಿ ಹಚ್ಚಲಾಗಿದೆ. ವರದಿಯದ್ದು ಎನ್ನಲಾದ ಅಂಕಿಅಂಶಗಳು ಎಲ್ಲೆಡೆ ತೇಲಾಡುತ್ತಿವೆ. ಯಾವುದೋ ಅಜ್ಞಾತ ಕೈ ಅದನ್ನ ವ್ಯವಸ್ಥಿತವಾಗಿ ತೇಲಿಬಿಟ್ಟಿದೆ. ಒಕ್ಕಲಿಗ ಸಮಾಜಕ್ಕೆ ಸೇರಿದ ಅಂಕಿ ಸಂಖ್ಯೆ ಅಷ್ಟೇ ಅಲ್ಲ, ವೀರಶೈವ, ಲಿಂಗಾಯತ ಇನ್ನಿತರೆ ಸಂಖ್ಯೆ ನನಗೆ ಅಚ್ಚರಿ. ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಲು ಷಡ್ಯಂತ್ರವೇ ಅಂತ. ಮತ್ತೊಮ್ಮೆ ನನ್ನ ಜೊತೆಗೆ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಬಿಜೆಪಿ ಅವ್ರಿಗೆ ಕಷ್ಟ ರೀ ಸ್ಟ್ಯಾಂಡ್ ತಗೊಳ್ಳೋದು, JDSಗೇನು ಈಸಿ? ಅದೇ ನನಗನ್ಸುತ್ತೆ ನೋಡಿ, ಬಿಜೆಪಿ ನಿನ್ನೆ ಚರ್ಚೆಯಲ್ಲಿ ಹೇಳ್ತಾ ಇದ್ರಿ ನೀವು, ಕರ್ನಾಟಕದಲ್ಲಿ ಲಿಂಗಾಯತರ ಪಕ್ಷ ಆಗಿದೆ ಬಿಜೆಪಿ, ಅದನ್ನು ವಿರೋಧಿಸಬಹುದು. ಅಕ್ಕಪಕ್ಕದ ರಾಜ್ಯಗಳಿಗೆ ಹೋದ್ರೆ OBC ಪಕ್ಷ ಅದು. ನೋಡಿ, ಕರ್ನಾಟಕದಲ್ಲಿ BJP ಇಸ್ ಪ್ರಿಡಾಮಿನೆಂಟ್ಲಿ ಲಿಂಗಾಯತ್ ಪಾರ್ಟಿ, JDS ಒಂದು ಒಕ್ಕಲಿಗ ಪಾರ್ಟಿ. ಹೀಗಾಗಿ ಎರಡೂ ಪಕ್ಷಗಳಿಗೆ ಬೇಸ್ ವೋಟ್ ಇರ್ತಕ್ಕಂಥದ್ದು ಒಕ್ಕಲಿಗರು ಮತ್ತು ಲಿಂಗಾಯತರ ಬೇಸ್ ವೋಟ್ಗಳಿವೆ. ಎಸ್, ಆ ಕಾರಣದಿಂದ ನನಗನ್ಸುತ್ತೆ ಬಿಜೆಪಿಗೆ ಇದರಲ್ಲಿ ನೋಡಿ, BJP, JDS ಮತ್ತು ಸಿದ್ದರಾಮಯ್ಯ ಈ ಮೂವರಿಗೂ ಕೂಡ ಸ್ಟ್ಯಾಂಡ್ ತೆಗೆದುಕೊಳ್ಳೋದು ಕಷ್ಟ ಆಗಲಿಕ್ಕಿಲ್ಲ ನನ್ನ ಅನಿಸಿಕೆ ಪ್ರಕಾರ. ಅಂದರೆ BJPಗೆ ಲಿಂಗಾಯತರು ಏನು ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಆ ಸ್ಟ್ಯಾಂಡಲ್ಲಿ BJP ಇರುತ್ತೆ. ಯಾಕಂದರೆ BJPಯ ಬೇಸ್ ವೋಟ್ ಇದೆ, ಅಧ್ಯಕ್ಷರು ಕೂಡ ಲಿಂಗಾಯತರೇ ಆಗಿದ್ದಾರೆ. ಯಡಿಯೂರಪ್ಪನವರ ಇಡೀ ಒಂದು ಸಾಮರ್ಥ್ಯ ಇರತಕ್ಕಂಥದ್ದೇ ಲಿಂಗಾಯತರ ವೋಟ್ಗಳ ಮೇಲೆ. JDSಗೂ ಕೂಡ ಒಕ್ಕಲಿಗರ ಸಮಾಜ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಅದನ್ನೇ ರಿಪ್ರೆಸೆಂಟ್ ಮಾಡಬೇಕಾಗತ್ತೆ ಹೊರತು ಏನೋ ಬೇರೆ ಸ್ಟ್ಯಾಂಡ್ ತೆಗೆದುಕೊಳ್ಳೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರಿಗೂ ಕೂಡ ಅವ್ರಿಗೇನು ಮುಂದಿನ ಚುನಾವಣೆ ಎದುರಿಸಬೇಕಾಗಿಲ್ಲ. ಅವರು ಅಹಿಂದ ಸಮುದಾಯದ ಒಟ್ಟಾರೆ ದೃಷ್ಟಿಯಿಂದ ಏನು ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅಂತ. ಇದರಲ್ಲಿ ಸ್ಟ್ಯಾಂಡ್ನ ಪ್ರಶ್ನೆ ಇರೋದು DK ಶಿವಕುಮಾರ್ಗೆ ಮಾತ್ರ. ಯಾಕಂದರೆ DK ಶಿವಕುಮಾರ್ ಯಾವ ಪಾರ್ಟಿಯಲ್ಲಿದ್ದಾರೆ ಆ ಪಾರ್ಟಿಯ ಬೇಸ್ ವೋಟ್ ಈಸ್ ಅಹಿಂದ, ಹಿಂದುಳಿದ ವರ್ಗದ್ದು, ಮುಸ್ಲಿಮ್ರದ್ದು, ದಲಿತ ಬಲಗೈದು ಬೇಸ್ ವೋಟ್ ಇದೆ. ಕರೆಕ್ಟ್. DK ಶಿವಕುಮಾರ್ ಆ ಪಾರ್ಟಿಯಲ್ಲಿ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವ್ರದ್ದಿರೋದೇನು 2028 ಚುನಾವಣೆಯಲ್ಲಿ ನಾನು ಒಕ್ಕಲಿಗರ ನಾಯಕನಾಗಿ ಹೊರಹೊಮ್ಮಬೇಕು, JDSನ ಶಕ್ತಿ ಕ್ಷೀಣಿಸಿ ಅದರ ಲಾಭ ನನಗೆ ದೊರಕಬೇಕು ಅಂತಕ್ಕಂಥದ್ದು. ಹೀಗಿರುವಾಗ ನಾನು ಅಂದರೆ ಹೈಪೋಥೆಟಿಕಲಿ ಹೇಳ್ತೀನಿ, ನಾಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ 2028 ಚುನಾವಣೆಯಲ್ಲಿ ಈಗ ನಾಳೆ ನೀವು ಕಮಿಟಿ ಮಾಡಿ 6 ತಿಂಗಳು 1 ವರ್ಷನೋ ಮುಂದೆ ಹಾಕ್ಬೋದು. ಬಟ್ 2028 ಚುನಾವಣೆಯಲ್ಲಿ ದಿಸ್ ಇಸ್ ಮತ್ತೆ ಬರೋದೇ ಇದೊಂದು ರೀತಿ ಅಗ್ನಿ ಚಕ್ರ ಇದ್ದಂಗೆ, ಅದಕ್ಕೇನೋ ಎಂಥದೋ ಬಾಲ್ ಅಂತಾರೆ, ಅದು ರೋಲಿಂಗು, ಫೈರ್ ಬಾಲ್ ಇದ್ದಂಗೆ ಇದು ಸತತವ. ಆ ಕಾರಣದಿಂದಲೇ ಸಿದ್ದರಾಮಯ್ಯನವರು 4-5 ಬಾರಿ ಹೈಕಮಾಂಡ್ ಇಲ್ಲ 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 ಅಂತ ಹೇಳಿದ್ರು ಕೂಡ ಈ ಜಾತಿ ಗಣತಿಯನ್ನು ಈಗ ಕ್ಯಾಬಿನೆಟ್ಗೆ ತಂದಿದ್ದೇ ಆ ಕಾರಣಕ್ಕೋಸ್ಕರ. ಹಾಸನದ ಸಮಾವೇಶದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಯಿತು. ದಲಿತರ ಶಾಸಕರ ಸಭೆ ಮಾಡಬೇಕು ಅಂದಾಗ ಸಿದ್ದರಾಮಯ್ಯನವ್ರಿಗೂ ಪರಮೇಶ್ವರ್ಗೆ ಹಿನ್ನಡೆ ಆಯಿತು. ಜಾತಿ ಗಣತಿಯನ್ನು ಕ್ಯಾಬಿನೆಟ್ನಲ್ಲಿ ತರ್ತೀನಿ ಅಂತ ಹೊರಟಾಗ ಹಿನ್ನಡೆ ಆಯಿತು. ಆದರೆ ಯಾವಾಗ ತೆಲಂಗಾಣದ ಸರ್ಕಾರ ಈ ಜಾತಿ ಗಣತಿಯನ್ನು ಹೊರಗೆ ಬಿಟ್ಟು ಅಖಿಲ ಭಾರತೀಯ ಸ್ಟ್ಯಾಂಡನ್ನು ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಿದ್ದಾರೋ, ಸಿದ್ದರಾಮಯ್ಯನವ್ರಿಗೆ ಆ ಪೊಲಿಟಿಕಲ್ ಅಪಾರ್ಚುನಿಟಿ ಕಾಣಿತು. ಆ ಕಾರಣಕ್ಕೋಸ್ಕರ ಇದನ್ನು ತರಲಾಗಿದೆ. ಹೀಗಾಗಿ ನನಗನ್ಸುತ್ತೆ ಅಜಿತ್, BJPಗೆ ಸರಿ, BJPಯಲ್ಲೂ ಹಿಂದುಳಿದ ವರ್ಗದ ಶಾಸಕರಿದ್ದಾರೆ, ಹಿಂದುಳಿದ ವರ್ಗದ ಮತಗಳಿವೆ. ಬಟ್ ಅವು ಪ್ರಿಡಾಮಿನೆಂಟ್ಲಿ ಕಾಸ್ಟ್ ವೈಸ್ ಇಲ್ಲ, ಅವು ಹಿಂದುತ್ವದ ಕಾರಣದಿಂದ ಹಿಂದುಳಿದ ವರ್ಗದ ಮತಗಳು ಬರ್ತವೆ. ಅವರು ಇಲ್ಲ ನೀವು ಜಾತಿ ಗಣತಿಗೆ ಸಪೋರ್ಟ್ ಮಾಡಿದ್ರೋ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ BJP ಜೊತೆಗೆ ಬರಲ್ಲ ಅವರು. ಆದರೆ ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ಹಿಂದುಳಿದ ವರ್ಗದ ಮತಗಳು ಇದೇ ಜಾತಿ ಗಣತಿಯನ್ನು ಇಟ್ಕೊಂಡು ಹಿಂದುಳಿದ ವರ್ಗದ ಕನ್ಸಾಲ್ಟೇಷನ್ ಕಾರಣದಿಂದ ಅವು ಕಾಂಗ್ರೆಸ್ ಜೊತೆಗಿವೆ. ಆ ಒಂದು ಕಾಂಟ್ರಾಸ್ಟ್ ವೋಟ್ ಬ್ಯಾಂಕ್ನ ಸಂದರ್ಭದಲ್ಲಿ DK ಶಿವಕುಮಾರ್ ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ನೋಡಿರಿ, ಮೀಟಿಂಗಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.